ಇಲ್ಲಿ ನಟ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ತುಂಬ ನೋಡೋಕೆ ಇಂಟ್ರೆಸ್ಟ್ ಇದೆ. ಮತ್ತು ಕಾವ್ಯನೋ ಜೋಡಿ ಪೇರ್ ಚೆನ್ನಾಗಿದೆ, ಇಬ್ಬರದು ನೋಡ್ತಿದ್ರೆ ಇಂಟ್ರೆಸ್ಟ್ ಬರುತ್ತೆ ನೋಡೋಕ್ಕೆ. ಮತ್ತು ಇವನು ಚಂದ್ರಪ್ರಭಾನೇನೆ ಎಲ್ಲ ಅಳ್ತಿದ್ದ, ಅವನದೇ ಒಂದು ಫೀಲ್ ಆಯಿತು. ಮತ್ತು ಇನ್ನೊಬ್ಬ ಅವ್ರು ಯಾರಪ್ಪ ಅವ್ರ ಪೇರಾ ಪೇರಲ್ಲ, ಈಗ ಅವ್ರು ಸತೀಶ್ ಚಂದ್ರಪ್ರಭುಗೆ ಇನ್ನೊಬ್ರು ಸತೀಶ್ ಅವರು ಅವ್ರು ಏನ್ ಆಡ್ತಾರೆ ತುಂಬಾ ಬೇಜಾರಾಯ್ತದಪ್ಪ. ಬಾತ್ರೂಮ್ಗೆ ಹೋಗಿ ಸೇರ್ಕೊಂಡ್ರೆ ಅಲ್ಲೇ ಲಾಕ್ ಆಗ್ಬಿಡ್ತಾರೆ, ಆಚೆನೆ ಬರಲ್ಲ. ಚಂದ್ರಪ್ರಭುಗಂತೂ ತುಂಬಾ ಅನ್ಸಿದ್ದಾರೆ, ಅದು ನೋಡಿದ್ರೆ ಬೇಜಾರಾಗುತ್ತೆ. ಆದ್ರೆ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಲೇಡೀಸ್ ಅಷ್ಟು ಟೈಮ್ ತಗೊಳ್ಳಲ್ಲ ಮೇಕಪ್ ಮಾಡೋಕೆ, 3 ಅವರ್ 4 ಅವರ್ ಮೇಕಪ್ ತಗೊಂಡ್ರೆ ಹೆಂಗೆ ಸರ್? ಅದೇ ಒಂದು ಕಾಮಿಡಿ ಆಗಿದೆ ನೆನೆ ಎಲ್ಲ, ಅದೇನೆ ನೋಡಿ ನಕ್ಕಿದಾಯ್ತು. ಇವನೇ ಯಾರಪ್ಪ ಲೇಡೀಸ್ಗಿಂತ ಜೆಂಟ್ಸಿನೇ ಮೇಕಪ್ ಮಾಡ್ಕೊಂಡು ಒಳಗಡೆ ಸೇರ್ತಾನೆ ಅಂತ, ಅದೊಂದು ಇಂಟ್ರೆಸ್ಟ್ ಇದೆ. ನೋಡೋಕಂದ್ರೆ ಚೆನ್ನಾಗಿದೆ ಈ ಸಲ. ಯಾರು ಇಷ್ಟ ಆಗ್ತಾರೆ? ನನಗೆ ವಿನ್ ಆಗಬೇಕಾಗಿರೋದು ಹುಡುಗಿ ರಕ್ಷಿತಾ ಇದ್ದಾಳಲ್ಲ, ಅವಳು ವಿನ್ ಆಗಬೇಕಂತ ನನಗಿಷ್ಟ. ಪಾಪ ಚೆನ್ನಾಗಿ ಆಡುತ್ತೆ, ಈಗ ಬಂದಿರೋ ಪ್ರತಿಭೆ ಅದು. ಮಾಮೂಲಿ ನಮ್ಮಂಥ ಜನಗಳ ಮನೆಯಿಂದ ಬಂದಿದೆ, ಚೆನ್ನಾಗಿರಲಿ ಅಂತ ಇದು ಮಾಡ್ತೀನಿ. ಇನ್ನು ಮಲ್ಲಮ್ಮ ಅವ್ರು ಬಂದಿದ್ದಾರೆ ಉತ್ತರ ಕನ್ನಡಕ್ಕೆ, ಅವರು ಆಡ್ತಾರೆ ಪಾಪ. ಇನ್ನೊಂದು ಸ್ವಲ್ಪ ಅವ್ರಿಗಿಂತ ಏಜ್ ಆಗಿದೆ ಅವ್ರಿಗೆ. ಈಗ ಬರ್ತಾ ಇರೋ ಪ್ರತಿಭೆಗಳಿಗೆ ಚಾನ್ಸ್ ಸಿಕ್ಕರೆ ಮುಂದೆ ಫಿಲಮಲ್ಲೋ ಏನರಲ್ಲೋ ಮುಂದೆ ಬರ್ತಾರೆ. ಅವ್ರು ಹಳ್ಳಿಯಿಂದ ಬಂದಿರೋರು ವಿನ್ ಆಗಬೇಕು, ಆದರೆ ಇವ್ರುಗಳಿಗೆ ಚಾನ್ಸ್ ಸಿಗಲಿ. ಇನ್ನು ಇವರು ಕಾಕ್ರೋಚ್ ಸುದ್ದಿ ಹೇಗೆ ಆಡ್ತಾ ಇದ್ದಾರೆ? ಕಾಕ್ರೋಜ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಆದರೆ ಓಸಲಿ ಮಂಜಣ್ಣ ಚೆನ್ನಾಗಿ ಆಡಿದ್ರಲ್ಲ, ಅವ್ರು ಅಷ್ಟೇನಿಲ್ಲ. ಮಂಜಣ್ಣ ಚೆನ್ನಾಗಿ ಆಡಿದ ಓಸಲಿ, ಸಖತ್ತಾಗಿ ಆಡಿದ್ರು ಸರ್. ಯಾರು ಬರಬಾರ್ದಿತ್ತು ಅಂತ ಏನಾರು ಇದೆಯಾ? ಏನೂ ಇಲ್ಲ, ಎಲ್ಲರೂ ಕರೆಕ್ಟಾಗೇ ಇದ್ದಾರೆ. ಆದರೆ ಅಶ್ವಿನಿ ಚೆನ್ನಾಗಿ ಇದು ಕೊಡ್ತಿದ್ದಾರೆ, ಟಕ್ಕರ್ ಕೊಡ್ತಿದ್ದಾರೆ ಅಲ್ಲಿರೋರಿಗೆಲ್ಲ. ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ ಸರ್.